ಬೇಕಾದ್ರೂ ಹಾಕ್ಬೋದು. ಅಂದರೆ ನಾವು ಕವರ್ ಎಷ್ಟು ದೊಡ್ಡದಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಈ ಕವರ್ ಹತ್ತತ್ರ ಒಂದು 8 ಲೇಯರ್ ಅಂತೂ ಹಾಕ್ಬೋದು, 8 ಪದರ ಹಾಕ್ಬೋದು. ಏನು ತೋರಿಸ್ತಾರೆ ಯಾವ್ಯಾವ ರೀತಿ ಅಂತೇಳಿ. ಮೊದಲು ಏನು ಮಾಡಬೇಕು, ನಾವು ಹುಲ್ಲು ತಗೊಂಡ್ಮೇಲೆ ನಿಮಗೆ ಗೊತ್ತೇ ಇದೆ, ಹುಲ್ಲು ತುಂಬ ಹಳೆ ಹುಲ್ಲು ತಗೋಬಾರ್ದು, ತುಂಬ ಹೊಸ ಹುಲ್ಲು ತಗೋಬಾರ್ದು. ಹಳೆ ಹುಲ್ಲು ಹೆಂಗೆ ಅಂದರೆ ನಾವೇನಿಲ್ಲ ಹಿಂಗೆ ಮುಟ್ಟಿದ್ರೆ ಸುಮಾರು ಒಂದು 3-4 ವರ್ಷದ ಹುಲ್ಲಾದರೆ ಮುಟ್ಟಿದ್ರೆ ಪುಡಿ ಪುಡಿ ಆಗುತ್ತೆ. ಆದರೆ ಏನು ಎಲ್ಲ ಹುಳ ಪಳ ಎಲ್ಲ ತಿಂದು ಎಲ್ಲ ಮಿಕ್ಕಿರೋದು ಆ ರೀತಿ ಇರುತ್ತೆ. ಆ ರೀತಿ ಹುಲ್ಲು ತೊಗೋಬಾರ್ದು. ಇದು ತುಂಬ ಹೊಸ ಹುಲ್ಲು ತೊಗೋಬಾರ್ದು. ಈಗ ಒಂದು 5-6 ತಿಂಗಳಲ್ಲಿ ನಾವು ಕೊಯ್ಲು ಮಾಡಿರ್ತೀವಲ್ಲ ಅದನ್ನು ಸಹ ತೊಗೋಬಾರ್ದು. ಹುಲ್ಲು ಸ್ವಲ್ಪ ಸೆಲೆಕ್ಷನ್ ನಾವು ತಗೊಳ್ಳೋದು ಹತ್ತತ್ರ 1-1.5 ವರ್ಷದ ಆ ರೀತಿ ಇದ್ರೂ ಪರವಾಗಿಲ್ಲ. ಇದನ್ನು ಆಮೇಲೆ ತುಂಬ ಗಟ್ಟಿ ಇರುತ್ತೆ ಹುಲ್ಲು. ಅದನ್ನು ಯಾಕಪ್ಪ ಅಂದರೆ ಇದು ಹಂಗೆ ಬೇಕಾದ್ರೆ ಸುಮ್ಮನೆ ನೀರಿಗದ್ದೆ ಹಂಗೆ ಹಾಕ್ಬೋದಾ ಅಂತಂದರೆ, ಹುಲ್ಲು ತಗೊಂಡ್ಮೇಲೆ ನಿಮಗೆ ಗೊತ್ತೇ ಇದೆ, ಹುಲ್ಲು ತುಂಬ ಹಳೆ ಹುಲ್ಲು ತಗೋಬಾರ್ದು, ತುಂಬ ಹೊಸ ಹುಲ್ಲು ತಗೋಬಾರ್ದು. ಹಳೆ ಹುಲ್ಲು ಹೆಂಗೆ ಅಂದರೆ ನಾವೇನಿಲ್ಲ ಹಿಂಗೆ ಮುಟ್ಟಿದ್ರೆ ಸುಮಾರು ಒಂದು 3-4 ವರ್ಷದ ಹುಲ್ಲಾದರೆ ಮುಟ್ಟಿದ್ರೆ ಪುಡಿ ಪುಡಿ ಆಗುತ್ತೆ. ಆದರೆ ಏನು ಎಲ್ಲ ಹುಳ ಪಳ ಎಲ್ಲ ತಿಂದು ಎಲ್ಲ ಮಿಕ್ಕಿರೋದು ಆ ರೀತಿ ಇರುತ್ತೆ. ಆ ರೀತಿ ಹುಲ್ಲು ತೊಗೋಬಾರ್ದು. ಇದು ತುಂಬ ಹೊಸ ಹುಲ್ಲು ತೊಗೋಬಾರ್ದು. ಈಗ ಒಂದು 5-6 ತಿಂಗಳಲ್ಲಿ ನಾವು ಕೊಯ್ಲು ಮಾಡಿರ್ತೀವಲ್ಲ ಅದನ್ನು ಸಹ ತೊಗೋಬಾರ್ದು. ಹುಲ್ಲು ಸ್ವಲ್ಪ ಸೆಲೆಕ್ಷನ್ ನಾವು ತಗೊಳ್ಳೋದು ಹತ್ತತ್ರ 1-1.5 ವರ್ಷದ ಆ ರೀತಿ ಇದ್ರೂ ಪರವಾಗಿಲ್ಲ. ಇದನ್ನು ಆಮೇಲೆ ತುಂಬ ಗಟ್ಟಿ ಇರುತ್ತೆ ಹುಲ್ಲು. ಅದನ್ನು ಯಾಕಪ್ಪ ಅಂದರೆ ಇದು ಹಂಗೆ ಬೇಕಾದ್ರೆ ಸುಮ್ಮನೆ ನೀರಿಗದ್ದೆ ಹಂಗೆ ಹಾಕ್ಬೋದಾ ಅಂತಂದರೆ, ನಾವು ಬಣವೆ ಹಾಕಿದ್ರೆ ಸುಮಾರು ಹುಳ ಎಲ್ಲ ಇರುತ್ತೆ, ನೋಡಿದ್ದೀರಿ ನಿಮಗೆ. ಆ ಹುಳ ಎಲ್ಲ ಕಂಪ್ಲೀಟ್ ಹೋಗ್ಬೇಕು ಅಂದರೆ ಇದು ಆ್ಯಕ್ಚುಲಿ ಯಾಕಂದರೆ ಸ್ವಲ್ಪ ತೇವಾಂಶ ಕಮ್ಮಿ ಇತ್ತು ಅಂತೇಳಿ ಇದಾಗ್ತಿದ್ದಾರೆ. ಇಷ್ಟ ಆಯಿತು. ಫ್ರೆಶ್ ಒಂದು 2 ಗ್ಲಾಸ್ ಹಾಂ, ಪ್ರೆಸ್ ಮಾಡಿ ಸ್ವಲ್ಪ ಹ್ಯುಮಿಡಿಟಿ ಕ್ರಿಯೇಟ್ ಆಗಬೇಕು. ಪ್ರೆಸ್ ಮಾಡಿಬಿಟ್ಟು ಟೈ ಮಾಡಬೇಕು. ಒಳಗಡೆ ತೇವಾಂಶ ಜಾಸ್ತಿ ಆಗುತ್ತೆ. ತೇವಾಂಶ ಯಾಕಂದರೆ ಇವರು ಹುಲ್ಲು ತಂದಿರೋದ್ರಿಂದ ಕಡಿಮೆ ಇದೆ ತೇವಾಂಶ, ಹಂಗಾಗಿ ಆಮೇಲೆ ಹೊಲಕ್ಕೆ ಹೊಡಿತೀವಿ. ಇದನ್ನು ಇದೇ ಅಂದರೆ ಇದು ಒಂದು 4-5 ಆರ್ಗ್ಯಾನಿಸಮ್ಸ್ ಇದೆ, ಫ್ಲೋರೋಟಸ್ ಅಂತ ಕರಿತೀವಿ. ಬೇಗ ಡಿಕಾಂಪೋಸ್ ಅಂದರೆ ಬೇಗ ಕೊಳೆಯೋಕ್ಕೆ ಸಹಾಯ ಆಗುತ್ತೆ. ನಾವು ಗೊಬ್ಬರಕ್ಕೆ ಬೇಗ ಕೊಳೆಯೋಕ್ಕೆ ಸಹಾಯ ಆಗುತ್ತೆ. ನೀವು ಯಾರು ಕಾಂಪೋಸ್ಟ್ ಪ್ರೊಡಕ್ಷನ್ ಮಾಡ್ತಿರ್ತಾರೆ, ಹತ್ತತ್ರ ಟನ್ಗಟ್ಟಲೆ ಪ್ರೈವೇಟ್ ಅವ್ರು ಮಾಡ್ತಿರ್ತಾರಲ್ಲ, ಅವರಿಗೆ ಈ ಉಳಿದಿರ್ತಕ್ಕಂಥ ಬ್ಯಾಗನ್ನ ನೀವು ಒಂದು ಬ್ಯಾಗು 10 ರೂಪಾಯಿ ತೊಗೊಳ್ತಾರೆ. ಹತ್ತತ್ರ 10 ಟನ್ 20 ಟನ್ ಮಾಡ್ತಾ ಇದ್ದಾರೆ. ಬೇರೆ ಕಾಂಪೋಸ್ಟ್ ಪ್ರೊಡಕ್ಷನ್ ಮಾಡಿ ಮಾರ್ತಾರಲ್ಲ, ಅವ್ರಿಗೆ ಉಳಿದಿರ್ತಕ್ಕಂಥ ಬ್ಯಾಗ್ನ ಹಾರ್ವೆಸ್ಟ್ ಮಾಡಿ ಉಳಿದಿರ್ತಕ್ಕಂಥ ಬ್ಯಾಗ್ನ ಒಂದು ಬ್ಯಾಗ್ನ ನೀವು 10 ರೂಪಾಯಿ ಕೊಡಬೇಕು. ಅದು ಒಂದು ರೀತಿ ಬಿಸ್ನೆಸ್ ತಗೋತಾರೆ, ಕಾಯ್ತಿರ್ತಾರೆ ಬೇಕಾದ್ರೆ. ಹಂಗಾಗಿ ಇದರಲ್ಲಿ ಸೀಡ್ ಪ್ರೊಡಕ್ಷನ್ ಮಾಡ್ಬೋದು, ಬ್ಯಾಗಿನ ಟೈಪ್ ಮಾಡಿನೂ ಸಹ ಮಾರ್ಬೋದು. ಆಮೇಲೆ ಮಶ್ರೂಮ್ ಹಾರ್ವೆಸ್ಟ್ ಮಾಡಿನೂ ಮಾರ್ಬೋದು. ಮಶ್ರೂಮ್ ಹಾರ್ವೆಸ್ಟ್ ಆದಮೇಲೆ ಆ ಬ್ಯಾಗು ಸಹ ವೇಸ್ಟ್ ಇದನ್ನೂ ಮಾರ್ಬೋದು. ಅದು ಯಾರಿಗೂ ಕೊಡಲಿಲ್ಲ ಅಂದರೆ ನಿಮ್ಮ ತಿಪ್ಪೆಗೆ ಹಾಕ್ಕೊಂಡ್ರು ವಿತಿನ್ 2-3 ಮಂತ್ಸಲ್ಲಿ ನಿಮಗೆ ಕಂಪ್ಲೀಟ್. ಒಂದು ಹತ್ತತ್ರ 3-5 ಒಂದೇ ಅಂತಲ್ಲ, ಇನ್ನು ಬೇರೆ ಆರ್ಗ್ಯಾನಿಸಮ್ಸು ಹಾಕ್ಬೋದು. ಇಲ್ಲ ನಾವೇನು ನಮ್ಗೆ ಗೊತ್ತಿದೆ, ಸಗಣಿ ಬಗ್ಗಡ, ಸ್ವಲ್ಪ ಕೆಮ್ಮಣ್ಣು ಎಲ್ಲ ಅದು ಇದು ಎಲ್ಲ ಹಾಕ್ತೀವಿ. ಅದೆಲ್ಲ ಹಾಕಿದಾಗ ಇದು 3-4 ತಿಂಗಳು ಎಲ್ಲ ಕೊಳ್ತದೆ. ಹಂಗಾಗಿ ಇದು ಈ ರೀತಿ ಇದೆ. ಇಷ್ಟು. ಇನ್ನು ನೀವು ಮಾರ್ಕೆಟಿಂಗ್ ಅದು ಹೆಂಗಪ್ಪ, ಮಾರ್ಕೆಟಿಂಗ್ ಸ್ವಲ್ಪ ನೀವು ಅದನ್ನು ಸೇಲ್ ಮಾಡೋದು ಹೆಂಗಪ್ಪ ಅಂದರೆ, ನೀವು ಬೇಕಾದ್ರೆ ಯಾರು ಪ್ರೊಡಕ್ಷನ್ ಯಾರು ಅಣಬೆ ಬೇಸಾಯ ಮಾಡ್ತಿರೋ ಒಂದು ಗ್ರೂಪ್ ಮಾಡಿಕೊಂಡ್ರೆ ಸಾಕು. ಒಬ್ರು ಯಾರಾದರೂ ಎಲ್ಲ ಕಲೆಕ್ಟ್ ಮಾಡಿಕೊಂಡು, ಇಲ್ಲ ಯಾವ್ದಾರ ಅಪಾರ್ಟ್ಮೆಂಟ್ಸ್ ಇರುತ್ತಲ್ಲ, ಅಪಾರ್ಟ್ಮೆಂಟ್ಸ್ ಹತ್ರ ಸೇಲ್ ಮಾಡ್ಬೋದು. ಇಲ್ಲಪ್ಪ ಅಂದರೆ ಯಾವ್ದಾರ ಏನು ನಮ್ಮ ಸಂತೆಗಳಿರುತ್ತೆ, ನೀವು ಸ್ಟಾರ್ಟಿಂಗ್ ಯಾವತ್ತೇ ಆಗಲಿ ನಮಗೆ 100-200 ರೂಪಾಯಿ ಬೇಕು ಅಂತ ಅಲ್ಲ. ನಿಮಗೆ ನೀವು 20 ರೂಪಾಯಿ ಖರ್ಚು ಮಾಡಿದರೆ ಸ್ಟಾರ್ಟಿಂಗ್ ಬೇಕಾದ್ರೆ ಒಂದು ಟೈಮ್ ಕುತ್ಕೊಂಡ್ಕಿರ್ಬೇಡ, ಮುಂದಿನ ವರ್ಷ ಬರಲ್ಲ ಅಂತೆಲ್ಲ ಹೇಳೋದು. ಅಂದರೆ ಊರ ಕಡೆ ಅಷ್ಟು ನಮ್ಗೆ ಅಣಬೆ ಮೇಲೆ ಅಷ್ಟು ಆಸೆ ಆಯಿತು, ಮುಂದಿನ ವರ್ಷನೂ ಸಿಗಲಿ ಅಂತೇಳಿ ಹುಡ್ಕೊಂಡು ಯಾವ ಜಾಗಕ್ಕೆ ಸಿಗುತ್ತೆ ಅಂತ ಹೇಳಿ ಆ ಜಾಗದಲ್ಲೇ ಕೀಳಕ್ಕೆ ಅಂತ ಹೋಗ್ತಾ ಇದ್ವಿ. ಊರಲ್ಲೆಲ್ಲ ಅಷ್ಟೇ ಡಿಮ್ಯಾಂಡ್ ಇತ್ತು. ಇವಾಗ ಬಿಡು, ಯಾರು ಅಣಬೆ ಬೆಳೀತಾರೆ, ಯಾರು ತಿಂತಾರೆ ಅಂತ ಆಗ್ಬಿಟ್ಟಿದೆ. ಆದರೆ ನಿಮಗೆ ಅಷ್ಟು ನಮಗೆ ಅರಿವಿಲ್ಲ ಅಂತಂದ್ರು ಸಿಟಿ ಕಡೆ ಎಲ್ಲ ಅಣಬೆಗೆ ತುಂಬ ಜಾಸ್ತಿನೇ ಡಿಮ್ಯಾಂಡ್ ಇದೆ. ಅದು ವೆರೈಟಿಲೇ ಅಣಬೆ ಅಂತೆಲ್ಲ ಬೆಳೀತಾರೆ. ಬಟನ್ ಮಶ್ರೂಮು, ಆಯಿಸ್ಟರ್ ಮಶ್ರೂಮು,
ಶಿಟಾಕೆ ಮಶ್ರೂಮ್ ಮತ್ತೆ ಇದು ಇನೋಕಿ ಮಶ್ರೂಮ್ ಅದು ಇದು ಅಂತ ಹೇಳಿ. ಕರೆಂಟ್ಲಿ ಇವಾಗ ನಮ್ಮ ಕರ್ನಾಟಕದಲ್ಲಿ 2 ಜಾಸ್ತಿ ಡಿಮ್ಯಾಂಡಲ್ಲಿ ಇದೆ. ಒಂದು ಬಟನ್ ಮಶ್ರೂಮ್, ಅದು ಪಿಜ್ಜಾ ಮೇಲೆಲ್ಲ ಹಾಕ್ತಾರೆ, ಅದೊಂಥರ ಸೆಲೆಬ್ರಿಟಿ, ಮಶ್ರೂಮ್ಸ್ ಎಲ್ಲ ಸೆಲೆಬ್ರಿಟಿ ಆಗ್ಬಿಟ್ಟಿರೋದು. ಇನ್ನೊಂದು ಆಯಿಸ್ಟರ್ ಮಶ್ರೂಮ್ ಅಂತ, ಅಡುಗೆಗೆ ಜಾಸ್ತಿ ಮನೇಲಿ ಅಡುಗೆಗೆಲ್ಲ ಬಳಸ್ಕೊಳ್ಳೋಂಥ ಜಾಸ್ತಿ ತುಂಬ ಫ್ಲೇವರ್ ಮತ್ತು ರುಚಿ ಕೊಡೋದು ಆಯಿಸ್ಟರ್ ಮಶ್ರೂಮ್. ಇವಾಗ ನಾವಲ್ಲಿ ಸರ್ ತೋರಿಸಿದ ಸ್ಪಾನಲ್ಲಿ ಹೇಳ್ಕೊಟ್ರಲ್ಲ, ಅದು ಕೂಡ ಆಯಿಸ್ಟರ್ ಮಶ್ರೂಮ್ ಇರೋದು. ಹೀಗೆ ಅಂಗೈ ಆಕಾರದಲ್ಲಿ ಅಗ್ಲಕ್ಕೆ ಕಪ್ಪೆ ಚಿಪ್ ಥರ ಬರುತ್ತೆ. ಆಯಿಸ್ಟರ್ ಅಂದ್ರೆ ಕಪ್ಪೆ ಚಿಪ್, ಆಯಿಸ್ಟರ್ ಕಪ್ಪೆ ಚಿಪ್ ಆಕಾರದಲ್ಲಿ ಬರುತ್ತೆ ಅಂತ ಹೇಳಿ ನಾವು ಆಯಿಸ್ಟರ್ ಮಶ್ರೂಮ್ ಅಂತ ಹೇಳ್ತಾರೆ. ಈಗ ಇನ್ನೊಂದು ಏನಂತಂದ್ರೆ ಮಶ್ರೂಮ್ ಏನಕ್ಕೆ ಜಾಸ್ತಿ ಬೆಳೆಸ್ತೀವಿ, ಎಂತಕ್ಕೆ ಜಾಸ್ತಿ ಅಷ್ಟು ಅದನ್ನ ಆಸೆ ಪಟ್ಟು ತಿಂತಾರೆ. ತಿನ್ನಲ್ಲ, ಪರ್ದೆ ಬಿಡುತ್ತೆ, ಅದೇ ಲೇಯರ್ ವೈಟ್ ಲೇಯರ್ ಅದ್ರೊಳಗಡೆ ಹುಳ ಇರುತ್ತೆ. ನೀವು ಆ ಸ್ಟೇಜಲ್ಲೇ ಔಷಧಿ ಹೊಡ್ಕೊಂಡ್ರೆ ಕಂಟ್ರೋಲ್ ಆಗುತ್ತೆ. ಈಗೇನಾಗಿದೆ, ಫೆರಮೋನ್ ಅಂತ ರಂಗೋಲಿಗೆ ಹೊಡಿಬೇಕಾ? ರಂಗೋಲಿಗೆ ನಡೀತದೆ. ರಂಗೋಲಿ ಕಂಟ್ರೋಲ್ ಆದ್ರೆ ಊದಿ ಕಂಟ್ರೋಲ್ ಆಗ್ತದ? ಹಾ, ಎಲ್ಲ ಕಂಟ್ರೋಲ್ ರಂಗೋಲಿ ಬಸ್ಲೇಬಾರ್ದು, ರಂಗೋಲಿ ಬಿಡಬಾರ್ದು. ಅದೇ ಫಸ್ಟ್ ಸ್ಟೇಜು. ಕಾಯಿ ಒಳಗಡೆ ಹೋದ್ಮೇಲೆ ನಿಮ್ಮ ಕೈಯಲ್ಲಿಲ್ಲ. ಈಗ ಒಂದ್ಸಲಿ ಸಿಕ್ಕಿದೆ ತಾನೆ ಆಚೆ ಎಲೆ ಮೇಲೆ ಹೊಡೆದಾಕ್ಬೇಕು ಅದನ್ನ. ಆಮೇಲೆ ಈಗ ಫೆರಮೋನ್ ಅಂತೇಳಿ ಟ್ಯಾಬ್ಲೆಟ್ಸ್ ಬಂದಿದ್ದಾವೆ. ಇದಕ್ಕೇನೆ 2 ಟ್ಯಾಗ್ ಅಂತಲೇ ನನ್ನ ನಂಬರ್ ಅವ್ರು ಕೊಡ್ತಾರೆ. ಫೋನ್ ಮಾಡಿದ್ರೆ ಅವ್ರು ಬರ್ತಾವಂದರೆ ಅವು ಟ್ಯೂಬ್ಸ್ ಬರ್ತವೆ. ನಮ್ಮ ಬಾಟ್ಲಿ ಬರುತ್ತಲ್ಲ, ಕೊಡಿ. ಈ ಬಾಟ್ಲಿ ಎಲ್ಲ ಕಡೆ ಫಂಕ್ಷನ್ ಆದಮೇಲೆ